ಲೇ ನೋಡಿ ಹೆಂಗಾತು. ಅವಾಗಲೇ ಹೇಳ್ದೆ ನಾನು ಕುಣಿಬಡಲಿ ಡಿ ಜೆ ಹತ್ರ ಸಾಂಗ್ ಹಾಕ್ದಲ್ಲೇ ಕುಣಿದು ಈಗ ನೋಡಿ ಕಾಲು ನೋವು ಮಾಡ್ಕೊಂಬಂದು ಕುತ್ಕೊಂಡಿದ್ದೀವಿ ಮನೆಗೆ. ಈಗ ನಿಮ್ಮ ಅಮ್ಮಗೆ ಏನಾರ ಗೊತ್ತಾತಂದ್ರೆ ನಮ್ಮನ್ನೆಲ್ಲ ಸೇರಿಸಿ ಬೈತತಿ. ಈಗ ಏನು ಮಾಡೋದೀಗ? ಸಿಟ್ಟಾಗದಲ್ಲೇ ಮಂಜ. ಈಗ ನೋಡು, ನಾನು ಅವಾಗಲೇ ಹೇಳಿಲ್ಲ ಸುಮ್ಮನೆ ನೋಡ್ಕೊಂಬರೋನಲ್ಲೇ ಅಂದರೆ ನೀವು ಕಳ್ಳನ ಮಕ್ಕಳು ಕುಣಿದ್ರಪ್ಪ ಡಿ ಜಿ ಮುಂದೆ. ಅದಿನ್ನ ಆನ್ ಆಗಿಲ್ಲ ಏನಿಲ್ಲ, ನೀವೇ ಸುಮ್ಮನೆ ನನಗೆ ಸಾಂಗ್ ಹೇಳ್ರಿ ಅಂತ ಹೇಳಿ ಕುಣಿದ್ರಪ್ಪ ಕತ್ತೆ ಕುಣ್ದಂಗೆ. ಈಗ ನೋಡು ಏನಾಯ್ತು, ಕಾಲು ನೋವು ಮಾಡ್ಕೊಂಬಂದು ಕೂತ್ಕೊಂಡಿ. ನಾಳೆ ಈ ಸ್ಕೂಲ್ಗೂ ಬರ್ತೀಯಿಲ್ಲ ನೀನು. ಲೇ ಮಂಜ, ಇರ್ಲಿ ಬಿಡ, ಏನೂ ಆಗಲ್ಲ. ಒಂದು ಸ್ವಲ್ಪ ಇದು ಮೆಂತೆ ಪ್ಲಸ್ ಬರ್ತದಲ್ಲ, ಅದನ್ನ ಹಾಕ್ಯಂದು ತಿಕ್ಕಂದ್ರೆ ಎಲ್ಲ ಹೋಗ್ತತೆ, ಅದಕ್ಕೇನು ಆಗಲ್ಲ. ಅದಕ್ಕೆ ಯಾಕೆ ಮುಖ ಹಿಂಗೆ ಮಾಡ್ಕೊಂಡು ಕುತ್ಕೊಂಡಿಯ? ನಾಳೆ ಸುಮ್ಮನೆ ಸ್ಕೂಲಿಗೆ ಬಾ, ಏನೂ ಆಗಲ್ಲ. ನಿಮ್ಮಮ್ಮಗೆ ಅಲ್ಲಿ ಆ ಒಳಗೆ ಆಟ ಆಡ್ಕೊಂತ ಬಿದ್ದೆ ಅಂತ ಹೇಳು. ಸುಮ್ಮನೆ ಆಮೇಲೆ ಡಿ ಜೆ ನೋಡಕ್ಕೆ ಹೋಗಿ ಡ್ಯಾನ್ಸ್ ಮಾಡಿದ್ವಿ ಅಂದರೆ ಕೈ ಕಾಲು ಇನ್ನೂ ನೋವು ಮಾಡ್ತದೆ ನೋಡು. ಅಷ್ಟೇ, ಸುಮ್ಮನೆ ಹೇಳಕ್ಕೆ ಹೋಗ್ಬೇಡಲೇ ನೀನು. ಅಲ್ಲಿ ಹೊರಗೆ ಕಟ್ಟನಾಗಿಂದ ಬಿದ್ದ ಕಣಮ್ಮ ಅಂತ ಹೇಳ್ತೀನಿ ಆಟ ಆಡ್ಬೇಕಾರೆ. ಮತ್ತೆ ಹಂಗೇನ ಡಿಜೆ ಮೇಲೆ ಹೇಳಿ ನೋಡಕ್ ಹೋಗಿದ್ವಿ ಅಂತ ಹೇಳಿದ್ರೆ ಮುಗಿತ್ ಕತೆ ನಂದು. ಲೇ ಹುಷಾರ್ ಕಣ, ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಾರೆ ಮತ್ತೆ ಏನೇನೋ ಮಾತಾಡ್ಕೊಂತ ನಮ್ಮನ್ನೆಲ್ಲ ಸಿಕ್ಕಾಕ್ಸಿಯ. ನಾವೇ ಕರಿಯಕ್ಕೆ ಬಂದಿರೋದು ಅಂತ ಗೊತ್ತೈತೆ ನಿಮ್ಮಮ್ಮಗೆ. ಮತ್ತೆ ನಮ್ಮಂತೆ ಬರ್ತೈತೆ ನಿಮ್ಮಮ್ಮ ಜಗಳ ಮಾಡಕ್ಕೆ. ಹುಷಾರ್ ಕಣಪ್ಪ, ಪ್ಲೀಸ್ ಕಣಲೇ. ಆಯ್ತು ಬಿಡ್ರು, ಅಷ್ಟು ಈ ಫ್ರೆಂಡ್ಶಿಪ್ ಬೆಲೆ ಕೊಡಲೇನ್ರ ನಾನು. ಹೇಳ್ತೀನಿ ಬಿಡು ನಮ್ಮಮ್ಮಗೆ, ನಿಮ್ಮ ಮೇಲೆ ಹೇಳಲ್ಲ ನಾನು. ಅದಕ್ಕೆ ಯಾಕೆ ಹಂಗೆ ಇದು ಮಾಡ್ತೀಯ? ಇಲ್ಲಿ ನಿಂತ ನೋಡಿ ಈ ನನ್ನ ಮಗನೇ ಮಾಡಿದ್ದು. ಬ್ಯಾಡ್ರಲ್ಲೇ ಕುಣಿಬೇಡ್ರಿ, ಸುಮ್ಮನೆ ನೋಡ್ಕೊಂಬರೋಣ ಅಂದರೆ ಏನೂ ಆಗಲ್ಲ. ನೀನು ಸಾಂಗ್ ಹೇಳಕ್ಕೆ ಅಂತ ನನ್ನ ಮಕ್ಕಳಲ್ಲೇ ನೀವು ಸುಮ್ಮನೆ ಬರಲ್ಲ. ನೋಡ್ರಿ ಈಗ ಅವ್ನಿಗೆ ಮಂಜಿಗೆ ಹೆಂಗಾಗೈತಿ. ಈಗ ಮುಚ್ಕೊಡೋ ಬಾಯಿ, ನೀನೇನು ದೊಡ್ಡ ಸಾಚಾನಂಗೆ ಮಾತಾಡ್ತೀಯ. ನೀನಕ್ಕೆ ನೆಕ್ಕಕ್ಕೆ ಬಂದಿತ್ತಪ್ಪ ನಮ್ಮ ಜೊತೆಗೆ. ಬಾರಿ ಕೇಳಕ್ಕಿಲ್ಲ ಒಂದು. ನಾವು ಡ್ಯಾನ್ಸ್ ಮಾಡ್ತಿದ್ವಿ, ನೀನು ನಿಂತ್ಕೊಂಡು ನೋಡ್ತಿದ್ದಲ್ಲ, ಹೇಳ್ಬೇಕು ತಾನೆ. ಅವಾಗ ಕರ್ಕೊಂಬರ್ಬೇಕಿತ್ತು, ಕೈ ಹಿಡ್ದು ಹೇಳ್ಕೊಂಬರ್ಬೇಕಿತ್ತು. ಓ ಈಗ ಮಾತಾಡ್ತಾನೆ ಅಲ್ಲ, ನಿಂತ್ಕೊಳ್ಳಪ್ಪ ಸಾಕು, ಕಂಡಿದ್ದೀನಿ ನಿನ್ನ. ಸುಮ್ಕಿರಲಿ, ನೀವ್ಯಾಕೆ ಜಗಳ ಮಾಡ್ತೀರಾ ನೀವೇ? ನಾನು ಹೇಳ್ತೀನಿ ನಮ್ಮಮ್ಮಗೆ. ನಮ್ಮಮ್ಮ ಹೊಲಕ್ಕೆ ಹೋಯ್ತಲ್ಲ ಬರತ್ತಿಗೆ, ನೀವೆಲ್ಲ ಹೋಗ್ರಪ್ಪ ಮನೆಗೆ. ಹಂಗಲ್ಲೇ ನಿಮ್ಮಮ್ಮ ಬಂದಾಗ ನಾವು ಯಾರು ಇಲ್ಲ ಅಂದರೆ ನೋಡಿ ಬೀಳಿಸಿ ನೋವು ಮಾಡಿ ನನ್ನ ಮಗುಗೆ ಅವರೆಲ್ಲ ಹೋಗಿದಾರಂತ ನಮ್ಮನ್ನೇನು ಬೈದ್ರೆ ಹಿಂಗೆ ಮಾಡೋದು. ಅದಕ್ಕೆ ನಿಮ್ಮಮ್ಮ ಬಂದಮೇಲೆ ನಾವೇ ಹೇಳಿ ಹೋಗ್ತೀವಿ ಕಣ. ಅಪ್ಪ ಏನು ಬೇಡಕೊಂಡ್ರು, ನೀವು ಸುಮ್ಮನೆ ಹೋಗ್ರಿ. ನಾನು ಹೇಳ್ತೀನಿ ಏನೋ ಒಂದು ನಮ್ಮಮ್ಮಗೆ ಗೊತ್ತೈತೆ ನನಗೆ ಏನು ಹೇಳ್ಬೇಕಂತ. ನೀವು ಹೋಗ್ರಪ್ಪ ಮೊದಲು. ಲೇ ಹಂಗಲ್ಲ ಕಣಲೇ. ಲೇ ಹೋಗಲೆ, ಸುಮ್ಮನೆ ನಾನು ಹೇಳಿದ ಮಾತು ಕೇಳಲೆ. ಮತ್ತೇನಾದ್ರೂ ನಮ್ಮ ಅಜ್ಜಿ ಬಂದ್ರೆ ನಮ್ಮ ಅಮ್ಮನ ಜೊತೆಗೆ ಅವಾಗ ಏನ್ ಮಾಡ್ತೀಯ? ನಾವೇನ್ ಹೇಳಿದ್ರು ಕೇಳಲ್ಲ. ಅವಾಗ ಹಿಡ್ಕೊಂಡು ಹೊಡ್ತಾ ಹೊಡಿತಾಳೆ ನಿಮ್ಮನ್ನ. ಸುಮ್ಮನೆ ಯಾಕೆ ಕೊಡ್ಸಿಂತೀರಪ್ಪ? ಅದಕ್ಕೆ ಹೇಳ್ತಿದ್ದೀನಿ ಹೋಗ್ರಲ್ಲ ಅಂತ. ಹೋಗ್ರಿ, ನಾನು ಹೇಳ್ತೀನಿ ನಮ್ಮ ಅಮ್ಮ ಏನೋ ಒಂದು. ಆಯ್ತು ಬಿಡ ಮಂಜ, ನಾಳೆ ಸ್ಕೂಲಿಗೆ ಬಾ, ಅಲ್ಲಿ ಮಾತಾಡೋಣ. ಆಯ್ತು ಬರ್ತೀನಿ, ಹೋಗ್ರ ನೀವು. ಬರ್ರ ಹೋಗೋಣ. ಅಯ್ಯೋ, ನಮ್ಮ ಅಮ್ಮನ ಜೊತೆ ನಮ್ಮ ಅಜ್ಜಿನೂ ಬಂದ್ರಲ್ಲಪ್ಪ. ಈಗ ಏನ್ ಹೇಳ್ಬೇಕು? ನಮ್ಮ ಅಜ್ಜನ್ನ ಸಪೋರ್ಟ್ ತಗೋಬೇಕು ನಾನು. ನಮ್ಮ ಅಜ್ಜಿಗೆ ಏನಾದ್ರು ಒಂದು ಹೇಳಿದ್ರೆ ನಮ್ಮ ಅಜ್ಜ ಹೇಳ್ತಾನೆ, ಇಲ್ಲಾಂದ್ರೆ ನನ್ನ ಕತೆ ಅಷ್ಟೇ. ಯಾಕಪ್ಪ ಮೊಮ್ಮಗನೇ ಹಂಗೆ ಕುತ್ಕೊಂಡಿದೀಯ? ಏನಾಯ್ತು ನಿನಗೆ? ಏನಿಲ್ಲ ಕಣಜ, ಸುಮ್ಮನೆ ಕುತ್ಕೊಂಡಿದ್ದೀನಿ ನಾನು. ಏನ್ ಮಾಡಕ್ಕಾಗತ್ತೆ ಹೇಳಿ ನೋಡೋಣ. ಏ ಮಂಜು, ಏನಾಯ್ತಪ್ಪ? ಯಾಕೆ ಕುತ್ಕೊಂಡಿದ್ದೀನಿ ನೀನು? ಅಮ್ಮ ಏನಿಲ್ಲ ಕಣಮ್ಮ, ಅದೇ ಇಲ್ಲಿ ಹೊರಗೆ ಕಟ್ಟ ಮೇಲೆ ಆಡ್ತಿದ್ವಾ, ಕಾಲ್ ಜಾರಿ ಬಿದ್ದುಬಿಟ್ಟು ಕಣಮ್ಮ. ಕಾಲು ಸ್ವಲ್ಪ ನೋವಾಗಿದೆ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ತೋರ್ಸು, ಏನಾಗೈತೆ ನಿನಗೆ? ಹುಷಾರಾಗಿರಲ್ಲ, ನೋಡ್ಕೊಂಡು ಆಟಾಡಕ್ಕೆ ಬರಲ್ಲ ನೀನು. ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ನಾನು, ಬಿಟ್ಟೋದ್ನೆಲ್ಲ ನನ್ನ ತಪ್ಪು ನೋಡು. ಯಾರು ನೋಡ್ಬೇಕೀಗ ನಿನ್ನ? ಬಿಡವ, ಯಾಕೆ ಬೈತೀಯ? ಸಣ್ಣ ಹುಡುಗ ಏನೋ ಬಿದ್ದಿರ್ತಾನೆ, ಅವೆಲ್ಲ ಆಡ್ಬೇಕಾರೆ ಮಾಮೂಲಲ್ಲೇನವ. ಸುಮ್ಮನೆ ಯಾಕೆ ಸಿಟ್ಟಾಗ್ತೀವಿ? ಬಿಡವ, ನಾನು ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರ್ ಹತ್ರ. ಮವ ನೀವು ಸುಮ್ಕೇರಿ ಮವ, ನಿಮ್ಮ ಸಲಿಗೆಯಿಂದಲೇ ಅವನು ಇಷ್ಟು ಇದು ಮಾಡಿರೋದು. ನೀವು ಭಾಳ ಮುದ್ದು ಮಾಡಬೇಡ್ರಿ ಅವನ್ನ. ಒಂದು ಸ್ವಲ್ಪ ಹೊಡೆದು ಬುದ್ಧಿ ಹೇಳ್ಬೇಕು ಅವನಿಗೆ. ನೋಡ್ರಿ ಅವನು ಇವತ್ತು ಹೆಂಗೆ ಮಾಡ್ಕೊಂಬಂದು ಕುತ್ಕೊಂಡಿದ್ದಾನೆ. ನಮ್ಮ ಅಜ್ಜಿ ಏನೂ ಮಾಡಲ್ಲ, ನಮ್ಮಮ್ಮ ಏನೂ ಮಾಡಲ್ಲ ಅಂತೇಳಿ ಅವ್ನು ಹಿಂಗೆ ಇದು ಮಾಡ್ತಿದ್ದಾನೆ. ಎಷ್ಟು ಹುಡುಗಾಡಿ ಕಲ್ತು ಬಿಡ್ತಾನೆ. ಒಂದು ಸ್ವಲ್ಪನಾದರೂ ಇದಿಲ್ಲ. ಏನು ಮಾಡಬೇಕು? ಅವರಪ್ಪನು ಕೇಳ್ದಾಗ ಹೋಗ್ತಾನೆ ಹೊಲಕ್ಕೆ, ಇವನೇ ಆಟ ಆಡ್ತಾನೆ. ನಾನು ಯಾರ ಕಡೆಗೆ ಅಂತ ಸಾಯ್ಬೇಕು ಹೇಳಿ ಮಾವ ನೀವೇ?
ಅಯ್ಯೋ ಬಿಡವ, ಏನು ಆಗಲ್ಲ. ಅದಕ್ಕೆ ಯಾಕಂಗೆ ಮೂತಿ ಡ್ರೆಸ್ಸಿಂಚಿ? ಅಯ್ಯೋ ದೇವ್ರೆ, ಏನು ಭಾಳ ಆಗೈತೆ ನಂಗೆ ಮಾತಾಡ್ತೀಯ. ಅಯ್ಯೋ ದೇವ್ರೆ, ಹೋಗು ಒಂದು ಲೋಟ ಕಾಫಿ ಮಾಡ್ಕೊಂಬರೋಗವ ಎಲ್ಲರಿಗೆ. ನಾನು ಅವ್ನಿಗೇನು ಆಗಿಲ್ಲ, ನಾನು ಇದನ್ನ ಅವನಿಗೆ ಕಾಲಿಗೆ ಏನು ಪೆಟ್ಟಾಗೈತೆ ನೋಡ್ತೀನಿ. ನೀವು ಹೋಗವ, ಅಡುಗೆ ಮನೆಗೆ ಹೋಗವ. ಸುಮ್ಮನೆ ಯಾಕೆ ಸಿಟ್ಟಾಗ್ತೀಯ ಹುಡುಗನ ಮೇಲೆ ಪಾಪ? ಸರಿ ಬಿಡ್ರಿ ಅತ್ತೆ, ನೀವು ಹೇಳಿದ್ರೆ ಅಂದಮೇಲೆ ಮಾಡ್ಕೊಂಬರ್ತೀನಿ. ನಿಮಗಿಲ್ಲ ಅನ್ನೋಕ್ಕಾಗುತ್ತಾ ಹೇಳಿ ನೋಡೋಣ. ಮಾಡ್ತೀನಿ ತಡಿ ನಿನಗೆ ಮಂಜು. ಇನ್ನು ಮುಂದೆ ಹುಡುಗರ ಜೊತೆ ಆಟ ಆಡೋಕೆ ಹೋಗು, ಹೇಳ್ತೀನಿ ಅವಾಗ ನಿನಗೆ. ಸುಮ್ಮನೆ ಮನೇಲಿ ಇರ್ಬೇಕು. ಇನ್ನು ಮುಂದೆ ಹೊರಗಡೆ ಹೋಗ್ತೀನಿ ಅಂತ ಕೇಳು ನನಗೆ, ಹೇಳ್ತೀನಿ ಅವಾಗ ನಿನಗೆ. ಚುಚ್ಚಗ ಕಾಸು ಬರೀ ಇಟ್ಬಿಡ್ತೀನಿ ಕಾಲಿಗೆ, ಇನ್ನೊಂದ್ಸರಿ ಹೊರಗಡೆ ಹೋದೆ ಅಂದರೆ. ಏ ಹೋಗವ, ಸುಮ್ಮನೆ ಹೋಗವ. ಹುಡುಗನ ಯಾಕೆ ಬೈತೀಯ ಸುಮ್ಮನೆ? ಪಾಪ ಹುಡುಗ ಹೊತ್ತು ನೋಡು, ಕಣ್ಣು ನೋಡಿ ಹೆಂಗಾಗಿದ್ದಾವೆ ಪಾಪ ಹುಡುಗಂದು. ಅಜ್ಜ ಅಜ್ಜಿ ಪ್ರೀತಿ ನಿನಗೆ ಭಾಳ ಆಗ್ಬಿಡತ್ತೆ. ಮಾಡ್ತೀನಿ ನಿನಗೆ. ಸ್ಕೂಲಾಗ ಬಂದು ಮೇಸ್ಟ್ರಿಗೆ ಹೇಳ್ಬರ್ತೀನಿ. ಅದೇನು ಓದಿಸ್ತಾರೆ ಏನು ಬಿಡ್ತಾರೆ ಕೇಳ್ತೀನಿ. ಇನ್ನೇ ಹೇಳ್ಕೊಂಡು ಕೊಡ್ತಾರೆ ಏನು ಎಲ್ಲ ಮನೆಗೆ ಹಿಂಗೆ ಮಾಡ್ರಿ ಅಂತ ನಿಮ್ಮ ಮೇಸ್ಟ್ರು. ಬರ್ತೀನಿ ತಡೀಲಿ ಒಂದಿನ. ಹೋಗವ, ಸುಮ್ಮನೆ ಹೋಗವ. ಪಾಪ ಹುಡುಗನ ಯಾಕೆ ಬಂದಿ? ಹೋಗವ. ಆ ಹುಡುಗ ನೋಡಿ ಹೆಂಗಾಗಿದ್ದಾನೆ, ತೆಳ್ಳಗಾಗ್ಬಿಡ್ದಾನೆ. ಹತ್ತು ನೀನು ನೋಡಿ ಎಷ್ಟು ಹೊಡಿತೀವ ಹುಡುಗನ. ಅಲ್ಲಿ ಪಕ್ಕದ ಮನೆ ನೋಡೋಗು. ಆಕೆ ಸರೋಜವ್ವ ಹುಡುಗನ ಹೆಂಗೆ ಬೆಳೆಸಿದಾಳೆ, ತಿನ್ಸಿ ಒಳ್ಳೆ ಅಂಡೆ ಆಗಿದ್ದಾನೆ ಆ ಹುಡುಗ. ನೀನು ನೋಡು ಬರೀ ಹೊಡಿತಿರ್ತೀಯ ಹುಡುಗನ. ಪಾಪ ಕೊಂಡು ನೋಡಿ ಹೆಂಗಾಗಿದಾವ ಪಾಪ ಹುಡುಗಂದು. ಹತ್ತು ನಮ್ಮವ್ವ ಹೊಡಿತಾಳೆ ಬಂದು ಅಂತ. ನೀನು ಹೋಗವ, ಒಂದು ಲೋಟ ಕಾಫಿ ಮಾಡ್ಕೊಂಬರೋಗವ. ನಾನು ಹೇಳ್ತೀನಿ ಹೋಗವ ನೀನು. ಮಂಜು, ನಿನಗಿದಾವೆ ಮಾಡ್ತೀನಿ. ಅದೇ ಉಬ್ಬೇರ್ ಬಿಡಿದೀಯ ನೀನು, ಮೈಗೆ ಎಣ್ಣೆ ಹಚ್ಕೊಂಡಿರು. ಯಾವಾಗ ಬೀಳ್ತಾವ ನಿನಗೆ. ಮಾಡ್ತೀನಿ ಇದಾವೆ. ಏ ಮೊಮ್ಮಗನೇ, ಏನು ಮಾಡ್ಕೊಂಡಪ್ಪ? ಏನಾಯ್ತು ಹೇಳು. ಅದ ಅವಜ್ಜಿಗೆ ಸುಮ್ಕೇರ ಕೇಳು. ಈಗೆಲ್ಲ ಕೇಳ್ತಾಳೆ, ಅಪ್ಪ ಬಂದಾಗ ಹೇಳ್ತಾಳೆ ಎಲ್ಲ. ಆಮೇಲೆ ಅಪ್ಪ ಕೋಲ್ ತಕೊಂಡು ಹೊಡಿತತೆ. ನಿಮ್ಮಪ್ಪಗೆ ಹೇಳಪ್ಪ ಮೊಮ್ಮಗನೇ. ಯಾಕೆ ಹಂಗೆ ಮಾಡ್ತೀವ ನನ್ನ ಮೇಲೆ? ನಾನು ನಿಮ್ಮ ಅಜ್ಜಿ ಅಲ್ಲೇನೋ. ಓ ಅಜ್ಜಿ, ಸುಮ್ಮನೆ ಯಾಕೆ ಹುಡುಗನ ಹಿಂಗೆ ಮಾಡ್ತೀಯ? ಓದ್ತಿಗೆ ಅಲ್ಲಿ ಹೋಗಿ ಕುತ್ಕೊಂಡು ಟಿ ವಿ ನೋಡೋಗು. ಸುಮ್ಮನೆ ಬಂದ್ಬಿಡ್ತಾತೆ ಈ ಅಜ್ಜಿ ಅಂತೂ. ಮಾಡೋಕ್ಕೆ ಬದುಕಿಲಿ ಅಜ್ಜಿಗೆ. ನಮ್ಮ ಮೊಮ್ಮಗನ್ನ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತೈತೆ. ನೀನು ಹೋಗಲ್ಲ ಟಿ ವಿ ನೋಡೋಕೆ ಸುಮ್ಮನೆ. ಓ, ಈ ಅಜ್ಜಿಗೆ ಒಬ್ಬನೇ ಮೊಮ್ಮಗಿರೋದು, ನಮಗೆ ಯಾರೂ ಇಲ್ಲ. ನೋಡ್ಕೇಳಪ್ಪ, ಮಾಡ್ಕೆ ನಿನ್ನ ಮೊಮ್ಮಗನ ಮುದ್ದು. ಓಕೆ ನಾನು ಹೇಳಪ್ಪ ಮೊಮ್ಮಗನೇ, ಏನು ಮಾಡ್ಕೊಂಡೆ ಹೇಳು. ನನ್ನ ಹತ್ರ ಹೇಳಲ್ಲೇನೋ ನೀನು? ಅದ ನೀನು ಆ ಅಜ್ಜಿ ಹತ್ರ ಮತ್ತೆ ನಮ್ಮ ಅಪ್ಪಂಗುಂಟ ಹೇಳಂಗಿಲ್ಲ ಅಂದ್ರೆ ನಾನು ಹೇಳ್ತೀನಿ. ನೀನ್ ಮತ್ತೆ ಬೈಬಾರ್ದು ನೋಡು. ಆಮೇಲೆ ನಾನು ಹೇಳಿದ್ಮೇಲೆ ಇಲ್ಲ ಹೇಳಪ್ಪ, ನಾನು ಯಾಕೋ ನಿನ್ನ ಬೈಲಿ? ಹೇಳು ನೋಡೋಣ. ಯಾವತ್ತಾದ್ರೂ ನಿನ್ನನ್ನು ಬೈದಿನಾ? ಹೇಳು. ಹಂಗಲ್ಲ ಕಣದು. ಮತ್ತೆ ನಾನು ಈಗ ಹೇಳಿದ್ಮೇಲೆ ನಮ್ಮ ಅಪ್ಪಗೆ ಬಂದಾಗ ಹೇಳಿದ್ರೆ ಅವನಲ್ಲಿ ಹೋಗಿದ್ದ ಅಂತ. ಅದಕ್ಕೆ. ಹೌದಾ? ಎಲ್ಲಿಗೆ ಹೋಗಿದ್ದಪ್ಪ ನೀನು? ಮನೆಗಿದ್ದಿಲ್ಲೇನೋ? ಅದು ಅದು ಅದೇನಾತಂದ್ರೆ, ಮತ್ತೆ ನಾನು ಹೊರಗೆ ಆಟ ಆಡ್ತಿದ್ನ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರ, ಡಿಜೆ ಬಂದಿತ್ತು ಅಂತ ಹೇಳಿದ್ರ. ಅದಕ್ಕೆ ನಡಿಯಲ್ಲೇ ಹೋಗಿ ನೋಡ್ಕೊಂಬರನ್ರಿ ಅಂತ ಹೇಳಿನ. ಹ್ಞೂ ಅಂತ ಹೋದ್ವಾ. ಅದು ಡಿಜೆ ಇನ್ನ ರಾತ್ರಿಕ್ಕೆ ಹಾಕೋದು ಅಂತ ಹೇಳಿದ್ರ. ಅದಕ್ಕೆ ನಾನು ಅವ್ನ ತೋಟಡಾನ ಇದನಲ್ಲ, ಅವನಿಗೆ ಹಾಡು ಹೇಳಲಿ, ನಾನು ಕುಣಿತೀನಿ ಅಂತ ಹೇಳಿದ್ನ. ಅದಕ್ಕೆ ಅವನು ಹಾಡು ಹೇಳಿದ್ನ. ನಾನು ಇನ್ನೊಬ್ನು ಪಿಂಟೆ ಇದಾನಲ್ಲ, ನಾವಿಬ್ರು ಡ್ಯಾನ್ಸ್ ಮಾಡಿದ್ವ. ಆ ಡ್ಯಾನ್ಸ್ ಮಾಡ್ಬೇಕಾರ ನನಗೆ ಕಾಲು ನೋವು ಹತ್ಕೊಳಜ. ಅದಕ್ಕೆ ನಮ್ಮಮ್ಮ ಬೈತದಂತ ಹೇಳಿ ಇಲ್ಲಿ ಬಂದು ನಾನು ಹಂಗೆ ಹೇಳಿದೀನಿ. ಇಲ್ಲೇ ಕಟ್ಟೆ ಮ್ಯಾಗಿಂದ ಬಿದ್ದೆ ಅಮ್ಮ ಅಂತ. ಅದಕ್ಕೆ ಕಣಜ, ಈಗೇನಾದ್ರೂ ಡಿಜೆ ಹತ್ರ ಹೋಗಿದ್ದೆ ಅಂತ ಹೇಳಿದ್ರೆ ನಮ್ಮಮ್ಮ ಹಿಡ್ಕೊಂಡು ಹೊಡಿತಾಳೆ ನನ್ನನ್ನು. ನಿನ್ನ ಹತ್ರ ಹೇಳ್ತಿದ್ದೀನಿ, ನೀನು ಅಪ್ಪಗುಂಟ ಹೇಳ್ಬೇಡ. ಮತ್ತೆ ನಮ್ಮ ಅಪ್ಪನ ಬಂದು ಹೊಡಿತಾನೆ. ಎಲ್ಲ ಇವನ ಇಲ್ಲೇ ಆಡ್ ಬಿದ್ದುದೇನಂತ ನಾನು ತಿಳ್ಕೊಂಡ್ರೆ ನೀನು ಡಿಜೆ ನೋಡಕ್ ಹೋಗಿ ಬಿದ್ದು ಬಂದೀಯ. ಬಾರಿ ಬಿಡಪ್ಪ ನೀನು. ಕಣಜ, ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟೆ. ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ನ. ನನಗೆ ಅಲ್ಲಿ ನಿಂತ್ಕೊಳಕ್ ಆಗ್ಲಿಲ್ಲ. ಡ್ಯಾನ್ಸ್ ಮಾಡೋಣ ಅನಿಸ್ತಾ ಮಾಡ್ಬಿಟ್ಟೆ. ಅದಕ್ಕೆ ಈ ಕಾಲು ನೋವು ಆಯ್ತು ಕಣಜ, ಭಾಳ ನೋಯ್ತೈತೆ ನನಗೆ. ಇಲ್ಲ
ಇಲ್ಲೇ ಕುತ್ಕೊಂಡ್ರೆ ಹೆಂಗಾಗ್ತದಪ್ಪ. ಬಾ ಅಲ್ಲಿ ಊರಕ್ಕೆ ಹೋಗಿ ಅಡ್ಡಾಡ್ಕೊಂಬರೋಣ ಸುಮ್ಮನೆ. ಅಲ್ಲಿ ಏನಾನ ಕೊಡಿಸ್ನಿ ಅಂಗಡಿ ಹತ್ರ, ತಿನ್ನಂತೆ ಬಾ ನೀನು. ಅಜ್ಜ ಈಗ ಅಮ್ಮ ಬೈತಾಳೆ, ಊರಕ್ಕೆ ಹೋದ್ರೆ ಮನೆಯಿಂದ ಹೊರಕ್ಕೆ ಹೋದ್ರೆ ಹೊಡಿತೀನಿ ಅಂತ ಹೇಳಿದಾಳೆ. ಏ ಬಾರಪ್ಪ ಎದ್ದು, ನಾನು ಹೇಳ್ತೀನಿ ನಿಮ್ಮ ಅಮ್ಮಗೆ. ಮೊದ್ಲು ಕೇಳದ ನೀನೇ, ನಾನ್ ಮಾತಾಡ್ಸಿದ್ರೆ ಬೈತಾಳೆ ನಮ್ಮಮ್ಮ. ಈಗ ಎಲ್ಲಾನು ಹೊರಕ್ಕೆ ಹೋಗ್ತೀನಿ ಅಂದ್ರೆ ಮುಗೀತು ಅಷ್ಟೇ. ಅಡಿಗೆ ಮನೆಯಿಂದಲೇ ಚುಚ್ಕ ಕಾಸ್ಕೊಂಡ್ ಬರ್ತಾಳೆ ಕಾಲಿಗಿಡಕ್ಕೆ. ನೀನೇ ಕೇಳದ ಮೊದ್ಲು. ನೀನ್ ಕೇಳಿದ್ರೆ ಬರ್ತನಪ್ಪ, ಇಲ್ಲಾಂದ್ರೆ ನಾನು ಈ ಮಕ್ಕಂದು ನನಗೆ ಕಾಲು ನೋಯಿರುತ್ತೆ. ಕೇಳ್ತೀನಿ ಇರು. ಏ ಶುಭಮ್ಮ. ಹಾ ಮಾವ, ಕಾಫಿ ಸೋಸ್ತಿದ್ದೀನಿ, 1 ನಿಮಿಷ ತಗೊಂಬರ್ತೀನಿ. ಏ ಕಾಪಿ ಬೇಡವ ನನಗೆ. ನಿನ್ನ ಮತ್ತಿಗೆ ತಗೊಂಬಂದು ಕೊಡು. ನಾನು ನನ್ನ ಮೊಮ್ಮಗನು ಹೊರಗೆ ಅಡ್ಡಾಡ್ಕೊಂಬರ್ತೀವಿ ಹೋಗಿ. ಮಾವ ಅವನಿಗೆ ಕಾಲು ನೋವಾಗೈತೆ ಅಂತ ಇದಾಗ್ತಿದ್ದಾನೆ ಅವನು. ಹೊರಗೆ ಎಲ್ಲಿ ಬರ್ತಾನೆ ಅವನು? ಏನಾಗಲ್ಲ ಬಿಡವ, ನಾನು ಜೊತೆಗಿರ್ತೀನಿ. ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನು ಕರ್ಕೊಂಡು ಹೋಗಿ ಬರ್ತೀನಿ. ನಿಮ್ಮ ಅತ್ತಿಗೆ ಕಾಪಿ ತಗೊಂಬಂದು ಒಯ್ಯಿ ಬಾಯಕ್ಕೆ. ಸಾಯ್ತಾಳವಳು ಕಾಪಿ 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 ಅಂತ. ಹ್ಞೂ ಸರಿ ಆಯ್ತು ಮಾವ, ಕರ್ಕೊಂಡೋಗಿ ಅವನ್ನ. ಓ ಅಜಯ್, ಏನು ಮಾವನು ಸೊಸೆನು ನನ್ನ ಬಗ್ಗೆ ಮಾತಾಡ್ತಿದ್ದೀರಾ? ನಾನೇನು ಹಂಗೆ ಪುಕ್ಸಡೆ ಕುಡಿಯಲ್ಲ ಬಿಡು, ಕೆಲಸ ಮಾಡ್ತೀನಿ ಮನೆಗೆ. ಹೋಗಿ ಹೋಗು, ಕೆಲಸ ಮಾಡ್ತಿ ಹೋಗು. ನಮ್ಮ ಅಜ್ಜ ನಿನ್ ಬಗ್ಗೆ ಮಾತಾಡಿಲ್ಲ ಏನದ, ಹೋಗು. ನೋಡು, ಈಗೇನು ಹತ್ಕೊಂಡು ಕುತ್ಕೊಂಡಿದ್ದಾನು, ಈಗಲೇ ಅಜ್ಜನ ಪರವಾಗಿ ಮಾತಾಡಕ್ ಬಂದ್ಬಿಟ್ಟ. ಮೊಮ್ಮಗ ಬರ್ಲಿ ತಡಿ ನಿಮ್ಮ ಅಪ್ಪ. ಈಗೇನು ಅಳ್ತಿದ್ದೆ, ಅಲ್ಲ ಕುಣಿದಾಡ್ತಿದೀಯ. ಹೋಗಜ್ಜಿ ಹೋಗು. ಅಪ್ಪಗಾದ್ರೂ ಹೇಳಿಕೆ, ಅಮ್ಮಗಾದ್ರೂ ಹೇಳಿಕೆ. ನಾನಿಂಗ್ ನಮ್ಮ ಅಜ್ಜ ಇದ್ದಾನೆ, ನಮ್ಮ ಅಜ್ಜಿ ಹೊರಗೆ ಹೋಗ್ತೀವಿ ನಾನು ನಮ್ಮ ಅಜ್ಜ. ಹೋಗು. ಓನಪ್ಪ, ಎಲ್ಲರೂ ನಿಮ್ಮ ಅಜ್ಜನೇ ಇದು ಮಾಡ್ತೀರಾ, ಮಾಡ್ರಿ. ನಾನು ಇನ್ನೇನಕ್ಕೆ ಇರ್ಬೇಕು ಈ ಮನೆಗೆ? ಒಳ್ಳೆ ಮುದಿಗೈವಿ ಆಗಿ ಕುತ್ಕೊಂಡು ಒಂದು ಮೂಲೆ ಯಾವತ್ತೂ ಒಂದೇನು ಸಾಯ್ತೀನಿ. ಹೋಗ್ರಿ. ಅಯ್ಯೋ ಅಜ್ಜಿ, ನೀನ್ ಯಾಕೆ ಅದಕ್ಕೆ ಇದು ಮಾಡ್ತೀಯ ಬಿಡು. ಏನಾಗಲ್ಲ, ನೀನು ನಮ್ಮ ಅಜ್ಜಿನೇ ಅಲ್ಲ. ಅಯ್ಯೋ, ನಾವು ಬರ್ತಾ ಚಿಕನ್ ತಕೊಂಬರ್ತೀವಿ. ಚಿಕನ್ ಸಾರು ಮುದ್ದೆ ಮಾಡಂತೆ ಆಯ್ತಾ? ನೀನ್ ಭಾರಿ ಚೆನ್ನಾಗಿ ಮಾಡ್ತೀಯಂತೆ ಚಿಕನ್ ಸಾರು. ನಾ ಅಜ್ಜ ಅವಾಗ ಹೋಗಿ ಹೇಳ್ತಿರ್ತಾನೆ ನನಗೆ, ನಿಮ್ಮ ಅಜ್ಜಿ ಬಾಳು ಪಸಂದಾಗಿ ಮಾಡ್ತಾಳ ಕಣ ಚಿಕನ್ ಸಾರು ಮುದ್ದೆ ಅಂತ. ಮಾಡಂತೆ ಆಯ್ತಾ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಉಣ್ಣನ್ರಿ ನಾವು ಆಯ್ತಾ? ಅಷ್ಟೊತ್ತಿಗೆ ಅಪ್ಪನ ಬರ್ತದ ಹೊಲ್ದಾಗಿಂದ. ಓ ಹೌದೇನು, ನಿಮ್ಮ ಅಜ್ಜಿಗೂ ನನ್ನ ಮೇಲೆ ಪಿರುತಿ ಐತೆ ಅಲ್ಲ? ಆಯಿತು, ತಕ್ಕೊಂಬರಪ್ಪ. ನಾನೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಚಿಕನ್ನಿಗೆ, ಆಯಿತಾ? ಮಾಡನ್ರಿ. ನಾಟಿ ಕೋಳಿ ತಕೊಂಬರ್ರಿ, ನಾಟಿ ಕೋಳಿ ಚಿಕನ್ನು ಚೆನ್ನಾಗಿತ್ತತೆ. ಎಲ್ಲರೂ ಉಣ್ಣನ್ರಿ. ಓ ಅಜ್ಜಿ, ಹೋಗು ಚಿಕನ್ ಸಾರು ಮುದ್ದೆ ನೆನಪೈತಲ್ಲ ನಿನಗೆ ಅವತ್ತಿಂದು? ಓ ಅದ ಏನ್ ಹೇಳದ, ಚಿಕನ್ ಸಾರು ಮುದ್ದೆ ಅವತ್ತಿಂದು ಅಂತಿದೀಯಾ? ಏನಾಯ್ತು ನನಗೆ ಹೇಳದು ನೀನು? ಅಯ್ಯೋ ಏನಿಲ್ಲ ಬಾರಪ್ಪ, ಹೋಗ್ತಾ ಹೇಳ್ತೀನಿ ದಾರಿಗೆ, ಸರಿನಾ? ಸರಿ ಅದ. ನನಗೆ ಹೋಗ್ತಾ ನೀನು ಅಲ್ಲಿ ಅಂಗಡಿಗೆ, ಶಿವಣ್ಣನ ಅಂಗಡಿಗೆ ಸೋನಿಗೆ ಕೊಡಿಸ್ಬೇಕು ನನಗೆ ತಿನ್ನಕ್ಕೆ. ನನಗೆ ಚಿಕನ್ ಸಾರು ಇನ್ನವರೆಗೂ ನನಗೆ ಪುರ್ಸತ್ತಿರಲ್ಲ, ಹೊಟ್ಟೆ ಹಸ್ತತ ನನಗೆ. ಹೋಗ್ತಾ ದಾರಿಗೆ ಶಿವನಿಗೆ ಹೇಳಿ ಕೊಡಿಸ್ತೀನಿ ಬಾರಪ್ಪ, ನಿನಗಿಲ್ಲ ಅಂತ. ಅಜ್ಜಿ ನಿನಗೆ ಏನನ್ನ ತರ್ಬೇಕಾ? ಏನು ತರ್ತೀರಪ್ಪ ನೀವು ಅಜ್ಜ ಮೊಮ್ಮಗ? ಹೋಗ್ರಿ, ಬೇಡ, ಏನು ಬೇಡ ನನಗೆ. ಅಯ್ಯೋ ನಿಮ್ಮ ಅಜ್ಜಿಗೆ ಚಿಕನ್ ತರ್ತೀವಲ್ಲಪ್ಪ, ಬಾ. ನಿಮ್ಮ ಅಜ್ಜಿಗೆ ಚಿಕನ್ ಅಂದರೆ ಭಾಳ ಇಷ್ಟ ಕಣೋ. ನಾನು ನಿಮ್ಮ ಅಜ್ಜಿ ಮೊದಲು ಅವಾಗ ನೋಡಕ್ಕೆ ಹೋದಾಗ ಅವ್ರ ಮನೆಗೆ ಚಿಕನ್ನೇ ತಗೊಂಡೋಗಿದ್ದು ಗೊತ್ತೇನು? ಓಹೋ ಹಿಂಗೈತೆ, ಹೇಳದು ಮುಂದೆ ನಿಮ್ ಸ್ಟೋರಿನ. ಬಾರಪ್ಪ, ಅಲ್ಲಿ ಹೋಗ್ತಾ ದಾರಿಗೆ ಹೇಳ್ತೀನಿ. ಸರಿ ನಡಿಯದ ಹೋಗೋಣ. ಓ ಅಜ್ಜಿ, ಅಪ್ಪ ಬಂದ್ರೆ ಮಂಜ ಇಲ್ಲ ಅಂತ ಕೇಳಿದ್ರೆ ನೀವು ಅಪ್ಪನ ಜೊತೆಗೆ ಅಜ್ಜನ ಜೊತೆ ಹೋಗ್ಯಾನೆ ಅಂತ ಹೇಳು. ಮತ್ತೆ ಹುಡುಗರ ಜೊತೆ ಹೋಗ್ಯಾನ ಆಟ ಆಡಕ್ಕಂತ ಹೇಳಿಯ. ಮತ್ತೆ ನೋಡು, ನಮ್ಮ ಅಜ್ಜಿಗೆ ಹೇಳಿ ನಿನ್ನನ್ನ ಹೊಡಿಸ್ತೀನಿ ಅಷ್ಟೇ, ತಡಿ. ಮತ್ತೆ ಸುಳ್ಳು ಹೇಳಿದ್ರೆ ಚಿಕನ್ ತರಲ್ಲ ನೋಡು ಅಷ್ಟೇ ನಾವು. ಇಲ್ಲ ಬಿಡಪ್ಪ, ಹೋಗ್ರು. ನೀನು ನಿಮ್ಮ ಅಜ್ಜ ಹೊಲ್ಟಿದ್ದೀರಲ್ಲ, ಹೋಗ್ರಿ ಸುಮ್ಮನೆ. ನನ್ನ ಮೇಲೆ ಯಾಕೆ ಇದು ಮಾಡ್ತೀರಾ? ನಾನೇನು ಹೇಳಲ್ಲ ನಿಮ್ಮ ಅಪ್ಪಗೆ. ನಡಿಯದ. ಆಯ್ತು ಬಾರಪ್ಪ, ಹೋಗೋಣ. ಸುಬಕ, ಕಾಫಿ ಮಾಡಕ್ಕೆ ಈಟತ್ತೇನಮ್ಮ? ತಂಬರಮ್ಮ ಒಂದು ಲೋಟ ಮಾಡಕ್ಕೆ ಎಷ್ಟತ್ತಮ್ಮ? ಮನೆಗೆ ಈ ಅತ್ತೆ ಸಸಿ ಚೆನ್ನಾಗಾಗ್ಬಿಡತ್ ನೋಡಜ್ಜ ಅಲ್ಲ. ಸುಮ್ಮನೆ ಬಾರಪ್ಪ, ಮತ್ತೆ ನಿಮ್ಮ ಅಜ್ಜಿ ಸಿಟ್ಟು ಹಾಕ್ತಾಳೆ ಕೇಳಿಸ್ಕೊಂಡ್ರೆ. ನಡಿಯಜ್ಜ, ಹೊರಗೆ ಮಾತಾಡೋಣ ನಾವು.